Motorola H50 Pro ವರ್ಸಸ್ Motorola H50 Ultra. ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ಬೆಸ್ಟ್ ಇದೆ, ಯಾವ್ದ್ರಲ್ಲಿ ಬೆಸ್ಟ್ ಕ್ಯಾಮೆರಾ ಸಿಗುತ್ತೆ, ಯಾವ್ದ್ರಲ್ಲಿ ಹೆವಿ ಗೇಮಿಂಗ್ ಆಡ್ಬೋದು, ಹಾಗೆ ಬೆಸ್ಟ್ ಕ್ವಾಲಿಟಿ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೋಬೇಕು ಅಂತ ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ, ನಿಮ್ಗೆ ಯಾವುದೇ ಕನ್ಫ್ಯೂಷನ್ ಇರೋದಿಲ್ಲ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ಗೆ ಬಂದಿದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ, ನಮ್ ಚಾನಲ್ ನ ಮಾನಿಟೈಸ್ ಮಾಡಿಸಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ಮಾಡ್ತೀನಿ, ಸಪೋರ್ಟ್ ಮಾಡಿ. ಇನ್ನು ತುಂಬಾ ವಿಡಿಯೋಸ್ ಗಳು ಬರುತ್ತೆ, ಸಬ್ಸ್ಕ್ರೈಬ್ ಆಗ್ತೀರಾ ಅಲ್ವಾ? ಹಾಗಿದ್ರೆ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಹೈ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, Motorola H50 Ultra ಬ್ಯಾಕ್ ಸೈಡ್ ವುಡನ್ ಡಿಸೈನ್ ಇದೆ. ಇದರ ಫ್ರೇಮ್ ಅಲ್ಯೂಮಿನಿಯಂ ಇಂದ ಮಾಡಿರೋದು. ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಸಪೋರ್ಟ್ ಇದೆ. ಇದರ ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಈ ಫೋನ್ ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. Motorola H50 Pro ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಕೊಟ್ಟಿದ್ದಾರೆ. ಇದರ ಫ್ರೇಮ್ ಕೂಡ ಅಲ್ಯೂಮಿನಿಯಂ ಇಂದ ಮಾಡಿರೋದು. ಫ್ರಂಟ್ ಅಲ್ಲಿ ಗ್ಲಾಸ್ ಫ್ರೇಮ್ ಇದೆ. ಇದರ ಬ್ಯಾಕ್ ಸೈಡ್ ಕೂಡ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಈ ಫೋನ್ ಕೂಡ ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ನೆಕ್ಸ್ಟ್ ನಾವು ಇವುಗಳ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, Motorola H50 Ultra 197 ಗ್ರಾಮ್ ಇದೆ. 8.6 mm ಥಿಕ್ನೆಸ್ ಇದೆ. Motorola H50 Pro ಅಲ್ಲಿ 186 ಗ್ರಾಮ್ ಇದೆ. 8.19 mm ಥಿಕ್ನೆಸ್ ಇದೆ. Motorola H50 Ultra ಗಿಂತ Motorola H50 Pro ಸ್ವಲ್ಪ ಲೈಟ್ ವೈಟ್ ಆಗಿದೆ. ಎರಡು ಫೋನ್ಸ್ ಗಳ ವೆಯ್ಟ್ ಬ್ಯಾಲೆನ್ಸ್ ಆಗಿದೆ. ಯಾವ್ದ್ರಲ್ಲಿ ಜಾಸ್ತಿ ವೆಯ್ಟ್ ಇಲ್ಲ, ಯಾವ್ದ್ರಲ್ಲಿ ಕಡಿಮೆ ವೆಯ್ಟ್ ಇಲ್ಲ. ಎರಡು ಫೋನ್ಸ್ ಗಳ ಡಿಸೈನ್ ತುಂಬಾ ಪ್ರೀಮಿಯಂ ಆಗಿದೆ. ತುಂಬಾ ಅಟ್ರಾಕ್ಟಿವ್ ಡಿಸೈನ್ ಇದೆ. ಡಿಸೈನ್ ಅಕಾರ್ಡಿಂಗ್ ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದಾದ್ರು ತಗೋಬಹುದು. ನೆಕ್ಸ್ಟ್ ನಾವು ಇವುಗಳ ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳಲ್ಲಿ ಸೇಮ್ ಸೈಜ್ ಡಿಸ್ಪ್ಲೇ ಸಿಗುತ್ತೆ. ಅಂದ್ರೆ ಈ ಫೋನ್ಸ್ ಗಳಲ್ಲಿ 6.7 ಇಂಚಸ್ 1.5K ಕರ್ಡ್ ಪೋಲೆಡ್ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಎರಡು ಫೋನ್ಸ್ ಗಳಲ್ಲಿ 144 ಹರ್ಟ್ಸ್ ರಿಫ್ರೆಶ್ ರೇಟ್ ಇದೆ. ಸ್ಮೂತ್ನೆಸ್ ಎರಡು ಫೋನ್ಸ್ ಗಳಲ್ಲಿ ಸೇಮ್ ಇದೆ, ಬೆಸ್ಟ್ ಇದೆ. ಎರಡು ಫೋನ್ಸ್ ಗಳಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಕೊಟ್ಟಿದ್ದಾರೆ. H50 Ultra ದಲ್ಲಿ ಫಿಂಗರ್ ಪ್ರಿಂಟ್ ಸ್ಕ್ಯಾನರ್ ಸ್ವಲ್ಪ ಮೇಲೆ ಇದೆ, ಅನ್ಲಾಕ್ ಮಾಡುವಾಗ ಸ್ವಲ್ಪ ಕಷ್ಟ ಆಗುತ್ತೆ. H50 Ultra ದಲ್ಲಿ 2800 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. H50 Pro ಅಲ್ಲಿ 2000 ನೈಟ್ ಪೀಕ್ ಬ್ರೈಟ್ನೆಸ್ ಇದೆ. ಎರಡು ಫೋನ್ಸ್ ಗಳನ್ನ ಇಂಡೋರ್ ಹಾಗೆ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು. ಆದ್ರೆ ಜಾಸ್ತಿ ಬ್ರೈಟ್ನೆಸ್ ವಿಷಯದಲ್ಲಿ Motorola H50 Pro ಬೆಟರ್ ಇದೆ. ಎರಡು ಫೋನ್ಸ್ ಗಳಲ್ಲಿ ವೈಡ್ ಬ್ಯಾಂಡ್ L1 ಹಾಗೆ HDR ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಎರಡು ಫೋನ್ಸ್ ಗಳಲ್ಲಿ ಪ್ರೀಮಿಯಂ ಡಿಸ್ಪ್ಲೇ ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ ಬೆಸ್ಟ್ ವೈಬ್ರೆಂಟ್ ಕಲರ್ ಹಾಗೆ ಬೆಸ್ಟ್ ಶಾರ್ಪ್ ಕಲರ್ ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ ಪ್ಯಾಂಟಾನ್ ವ್ಯಾಲಿಡೇಟೆಡ್ ಸಪೋರ್ಟ್ ಸಿಗುತ್ತೆ. ನೆಕ್ಸ್ಟ್ ನಾವು ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳಲ್ಲಿ 4500 mAh ಬ್ಯಾಟರಿ ಸಿಗುತ್ತೆ. 125 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದ್ರ ಜೊತೆಗೆ ಎರಡು ಫೋನ್ಸ್ ಗಳಲ್ಲಿ 50 ವ್ಯಾಟ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಹಾಗೆ 10 ವ್ಯಾಟ್ ರಿವರ್ಸ್ ವೈರ್ಲೆಸ್ ಚಾರ್ಜಿಂಗ್ ಸಪೋರ್ಟ್ ಇದೆ. ಇದು ಪ್ರೀಮಿಯಂ ಫೀಚರ್ ಆಗಿದೆ. ಎರಡು ಫೋನ್ಸ್ ಗಳಲ್ಲಿ ಡೋಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯೂಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. ಇದ್ರ ಜೊತೆ ಎರಡು ಫೋನ್ಸ್ ಅಲ್ಲಿ NFC ಸಪೋರ್ಟ್ ಇದೆ. IP68 ನ ಸರ್ಟಿಫಿಕೇಶನ್ ಸಿಗುತ್ತೆ. ಹಾಗೆ ಈ ಎರಡು ಫೋನ್ಸ್ ನ ಅಂಡರ್ ವಾಟರ್ ಯೂಸ್ ಮಾಡಬಹುದು. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳು Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಎರಡು ಫೋನ್ಸ್ ಗಳಲ್ಲಿ 3 years OS ಅಪ್ಡೇಟ್ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಎರಡು ಫೋನ್ಸ್ ಗಳ UI ಅಲ್ಲಿ ಯಾವುದೇ ಹಾಟ್ ಆಪ್ಸ್, ಹಾಟ್ ಗೇಮ್ಸ್ ಗಳು ಬರೋದಿಲ್ಲ, ಯಾವುದೇ ಆಡ್ಸ್ ಗಳು ಬರೋದಿಲ್ಲ. ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ ಗಳು ಬರುತ್ತೆ, ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡಬಹುದು. ಹಾಗೆ ಎರಡು ಫೋನ್ಸ್ ಗಳಲ್ಲಿ UI ಅಲ್ಲಿ ಸ್ವಲ್ಪ AI ಫೀಚರ್ಸ್ ಕೂಡ ಬರುತ್ತೆ. ಆದ್ರೆ ಎಡ್ಜ್ ಅಲ್ಟ್ರಾದಲ್ಲಿ ಬೆಟರ್ AI ಫೀಚರ್ಸ್ ಸಿಗುತ್ತೆ. ಹೇಗೆ ಅಂತಂದ್ರೆ, ಫೋನ್ ಟು ಲ್ಯಾಪ್ಟಾಪ್ ಕನೆಕ್ಟ್ ಮಾಡಬಹುದು. ಫೋನ್ ಸ್ಕ್ರೀನ್ ನ ಲ್ಯಾಪ್ಟಾಪ್ ಅಲ್ಲೇ ನಾವು ಕಂಟ್ರೋಲ್ ಮಾಡಬಹುದು. ಯಾವ್ದಾದ್ರು ಫೋಟೋಸ್ ನ ಫೋನ್ ಇಂದ ಲ್ಯಾಪ್ಟಾಪ್ ಗೆ ಸೆಂಡ್ ಮಾಡಬೇಕು ಅಂತಂದ್ರೆ ಸಿಂಪ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ನ ಮಾಡಬಹುದು. ಈ ಫೀಚರ್ಸ್ ಗಳು H50 Pro ಅಲ್ಲಿ ಇಲ್ಲ, ಮುಂದೆ ಫ್ಯೂಚರ್ ಅಲ್ಲಿ ಬರಬಹುದು. ನೆಕ್ಸ್ಟ್ ನಾವು ಇವುಗಳ ಕನೆಕ್ಟಿವಿಟಿ ಬಗ್ಗೆ ಮಾತಾಡೋದಾದ್ರೆ, ಎರಡು ಫೋನ್ಸ್ ಗಳಲ್ಲಿ ಡ್ಯುಯಲ್ ಸಿಮ್ ಸ್ಲಾಟ್ ಸಿಗುತ್ತೆ. ಎರಡು ಸಿಮ್ ನ ನಾವು ಯೂಸ್ ಮಾಡಬಹುದು. ಮೆಮರಿ ಕಾರ್ಡ್ ನ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. Motorola H50 Ultra ದಲ್ಲಿ 17 5G ಬ್ಯಾಂಡ್ಸ್ ಗಳು ಸಿಗುತ್ತೆ. Motorola H50 Pro ಅಲ್ಲಿ 15 5G ಬ್ಯಾಂಡ್ಸ್ ಗಳು ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ 5G ಕನೆಕ್ಟಿವಿಟಿ ಬೆಸ್ಟ್ ಇದೆ. ನೆಕ್ಸ್ಟ್ ನಾವು ಇವುಗಳ ಪ್ರೊಸೆಸರ್ ಬಗ್ಗೆ ಮಾತಾಡೋದಾದ್ರೆ, Motorola H50 Ultra ದಲ್ಲಿ Qualcomm ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 8s Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಈ ಫೋನ್ ಅಲ್ಲಿ LPDDR5X RAM ಇದೆ. UFS 4.0 ನ ಸ್ಟೋರೇಜ್ ಸಿಗುತ್ತೆ. Motorola H50 Pro ಅಲ್ಲಿ Qualcomm ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ. UFS 2.2 ನ ಸ್ಟೋರೇಜ್ ಇದೆ. ಎರಡು ಫೋನ್ಸ್ ಗಳ ಪ್ರೊಸೆಸರ್ ಪವರ್ಫುಲ್ ಆಗಿದೆ. ಎರಡು ಫೋನ್ಸ್ ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹೆವಿ ಗೇಮಿಂಗ್ಸ್ ನ ಆಡಬಹುದು.
COD, BGMI, ಫ್ರೀ ಫೈರ್ ಅಂತ ಗೇಮ್ಸ್ ನ ಆರಾಮಾಗಿ ಆಡ್ಬೋದು. ಬೆಸ್ಟ್ ಸ್ಮೂತ್ ಗೇಮಿಂಗ್ ನ ಆಡ್ಬೋದು. ಆದ್ರೆ ಎರಡು ಫೋನ್ಸ್ ಗಳಲ್ಲಿ ಹೀಟಿಂಗ್ ಇಶ್ಯೂ ಇದೆ. ಗೇಮ್ಸ್ ಆಡುವಾಗ 42 ಇಂದ 45 ಡಿಗ್ರಿ ವರೆಗೂ ಹೀಟ್ ಆಗುತ್ತೆ. ಈ ಎರಡು ಫೋನ್ಸ್ ಗಳಲ್ಲಿ ಗೇಮಿಂಗ್ ಗೋಸ್ಕರ ಯಾವ ಫೋನ್ ಬೆಸ್ಟ್ ಇದೆ ಅಂತ ಅಂದ್ರೆ Motorola Edge 50 Ultra. ಯಾಕಂದ್ರೆ ಇದರ Antutu ಸ್ಕೋರ್ 15 lakh ಪ್ಲಸ್ ಇದೆ. Motorola Edge 50 Pro ಅಲ್ಲಿ 8 lakh ಪ್ಲಸ್ ಇದೆ ಅಷ್ಟೇ. ಡೀಸೆಂಟ್ ಗೇಮಿಂಗ್ ನ ಆಡ್ಬೋದು. ಜಾಸ್ತಿ ಗೇಮ್ ನ ಆಡ್ತೀರಾ ಅಂತಂದ್ರೆ Edge 50 Ultra ನೇ ತಗೊಳ್ಳಿ. ನೆಕ್ಸ್ಟ್ ನಾವು ಇವುಗಳ ಕ್ಯಾಮೆರಾ ಬಗ್ಗೆ ಮಾತಾಡೋದಾದ್ರೆ Edge 50 Ultra ದಲ್ಲಿ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 50 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಮೂರನೇದು 64 ಮೆಗಾ ಪಿಕ್ಸೆಲ್ ಪೆರಿಸ್ಕೋಪ್ ಟೆಲಿಫೋಟೋ ಲೆನ್ಸ್ ಕ್ಯಾಮೆರಾ ಇದೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋನ ತೆಗಿಬಹುದು. Motorola Edge 50 Pro ಬ್ಯಾಕ್ ಸೈಡ್ ಟ್ರಿಪಲ್ ರೇರ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ, ಮೂರನೇದು 10 ಮೆಗಾ ಪಿಕ್ಸೆಲ್ ಟೆಲಿಫೋಟೋ ಕ್ಯಾಮೆರಾ ಆಗಿದೆ. ಹಾಗೆ 50 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಇದರ ಫ್ರಂಟ್ ಕ್ಯಾಮೆರಾ ಇಂದನು 4K ವಿಡಿಯೋನ ತೆಗಿಬಹುದು. ಎರಡು ಫೋನ್ಸ್ ಗಳ ಕ್ಯಾಮೆರಾ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. ಕ್ಯಾಮೆರಾ ಅಕಾರ್ಡಿಂಗ್ ಈ ಎರಡು ಫೋನ್ಸ್ ಗಳಲ್ಲಿ ನೀವು ಯಾವ್ದು ಬೇಕಾದ್ರೂ ಪರ್ಚೇಸ್ ಮಾಡಬಹುದು. ಈ ಎರಡು ಫೋನ್ಸ್ ಗಳಲ್ಲಿ ಯಾವ್ದು ಬೆಸ್ಟ್ ಕ್ಯಾಮೆರಾ ಫೋನ್ ಅಂತಂದ್ರೆ Motorola Edge 50 Ultra. ಯಾಕಂದ್ರೆ Edge 50 Pro ಗಿಂತ Edge 50 Ultra ಬೆಟರ್ ಇದೆ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ Motorola Edge 50 Ultra ನ ಬೇಸ್ ವೇರಿಯಂಟ್ 12GB RAM 512GB ಸ್ಟೋರೇಜ್ ಗೆ 59,999 ಆಗುತ್ತೆ. Motorola Edge 50 Pro ನ ಬೇಸ್ ವೇರಿಯಂಟ್ 8GB RAM 256GB ಸ್ಟೋರೇಜ್ ಗೆ 30,999 ಆಗುತ್ತೆ. Edge 50 Pro ಗಿಂತ Edge 50 Ultra 19,000 ಜಾಸ್ತಿ ಇದೆ. ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೊಬೇಕು ಅಂತ ಅಂದ್ರೆ ಎರಡು ಫೋನ್ಸ್ ಗಳಲ್ಲಿ ಆಲ್ಮೋಸ್ಟ್ ಸಿಮಿಲರ್ ಫೀಚರ್ಸ್ ಸಿಗುತ್ತೆ. ಎರಡು ಫೋನ್ಸ್ ಗಳಲ್ಲಿ ಸೇಮ್ ಬ್ಯಾಟರಿ ಇದೆ, ಪ್ರೀಮಿಯಂ ಡಿಸೈನ್ ಇದೆ, ಪ್ರೀಮಿಯಂ ಡಿಸ್ಪ್ಲೇ ಇದೆ. ಇದರ UI ಕೂಡ ಸೇಮ್ ಇದೆ. ಆಲ್ಮೋಸ್ಟ್ ಎಲ್ಲಾನು ಸೇಮ್ ಇದೆ. ಮೇನ್ ಡಿಫರೆನ್ಸ್ ಇರೋದು ಕ್ಯಾಮೆರಾ ಹಾಗೆ ಪರ್ಫಾರ್ಮೆನ್ಸ್ ಅಲ್ಲಿ. ನಿಮ್ ಬಜೆಟ್ ಏನಾದ್ರೂ 30,000 ಆಗಿದ್ರೆ ನೀವು Motorola Edge 50 Pro ನ ತಗೊಳ್ಳಿ. ಈ ಫೋನ್ ಈ ಬಜೆಟ್ ರೇಂಜ್ ಅಲ್ಲಿ ಬೆಸ್ಟ್ ಇದೆ. ಈ ಫೋನ್ ವ್ಯಾಲ್ಯೂ ಫಾರ್ ಮನಿ ಫೋನ್ ಆಗಿದೆ. ಹಾಗೆ ನಿಮ್ ಬಜೆಟ್ ಏನಾದ್ರೂ 60,000 ಆಗಿದ್ರೆ ನೀವು Motorola Edge 50 Ultra ನ ಪರ್ಚೇಸ್ ಮಾಡಬಹುದು. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಅಲ್ಲಿ ನಾನು Motorola Edge 50 Ultra ವರ್ಸಸ್ Motorola Edge 50 Pro ನ ಕಂಪೇರ್ ಮಾಡಿ ಹೇಳಿದೀನಿ. ಈ ಎರಡು ಫೋನ್ಸ್ ಗಳ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ನೀವು ಹೋಗಿ ಚೆಕ್ ಮಾಡಿ. ನಿಮ್ಗೆ ಯಾವ್ದು ಬೆಸ್ಟ್ ಅನ್ಸುತ್ತೋ ನೀವು ಅದನ್ನ ತಗೊಳ್ಳಿ. ಈ ಎರಡು ಫೋನ್ಸ್ ಗಳಲ್ಲಿ ಯಾವ ಫೋನ್ ಇಷ್ಟ ಆಯ್ತು ಅಂತ ನೀವು ಸಹ ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇನ್ನೂ ತುಂಬಾ ವಿಡಿಯೋಸ್ ಗಳು ಬರುತ್ತೆ, ನಮ್ ಜೊತೆನೇ ಇರಿ. ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.